ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ವಿಚಾರಗಳು ನಾವಿಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವರವರ ದೃಷ್ಟಿಯಲ್ಲಿ ಅವರು ಸರಿಯೇ ಇದ್ದಾರೆ. ನಾವು ಅವ್ರು ಸರಿ ಇವ್ರು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾವು ಆ ಸ್ಥಾನದಲ್ಲಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಬ್ರೇಕ್ ಮಾಡಿದ್ದಾರೆ. ಹಾಗಾಗಿ ಅವರು ಎಲ್ಲ ಪ್ರೀತಿಯಿಂದ ಇರೋದ್ರಿಂದ ನಾವ್ಯಾಕೆ ಅವ್ರು ಸ್ವಲ್ಪ ಭಾಳ ಚಿಂತೆ ಮಾಡಬೇಕು. ಅವ್ರು ಭಾಳ ಚಂದ ಅದಾರ, ಭಾಳ ಹೊಂದಾಣಿಕೆಯಿಂದ. ನಾವು ಹೇಳ್ತೀವಿ ನೀವೆಲ್ಲ ಹೊಂದ್ಕೊಂಡು ಹೋಗ್ರಿ ಅಂತ. ಎಲ್ಲ ಪ್ರೀತಿ ಹಿಂಗೆ ಇರಿ. ಬ್ರೇಕ್ಫಾಸ್ಟ್ ಮಾಡಿ ಅವ್ರು ಬರೋದನ್ನು ಚೆನ್ನಾಗಿದೆ. ಆದರೆ ಸಮುದಾಯ ಸ್ವಾಮೀಜಿಗಳು ಹೆಂಗೆ ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಿ ಒಂದಾಗಿದ್ದಾರೆ, ಹಂಗೆ ನಮ್ಮ ಸ್ವಾಮಿಗಳು ಒಂದಿದ್ದಾರೆ, ಭಾಳ ಜಾಣ್ತಿದ್ದಾರೆ ನಮ್ಮ ಸ್ವಾಮಿಗಳು. ನೀವು ಹಂಗೆ ತಿಳ್ಕೊಂಡಂಗಿಲ್ಲ. ನಾವು ಸ್ವಾಮಿಗಳು ನಾವೆಲ್ಲ ಒಂದಿರ್ತೀವಿ. ನಾವೆಲ್ಲ ಹೊರಗಡೆ ಏನು ಹೇಳ್ಬೋದಾದ್ರೆ ಒಳಗೆ ನಾವು ಒಂದಿರ್ತೀವಿ. ಪ್ರಸಾದದ ಮೂಲಕ ನಾವೆಲ್ಲ ಎಲ್ಲ ಕೂಡಿ ಪ್ರಸಾದ ಮಾಡ್ತೀವಿ, ಎಲ್ಲ ಕೂಡಿ ಇರ್ತೀವಿ. ಹಾಗಾಗಿ ಯಾವುದೇ ಗೊಂದಲಗಳಿಲ್ಲ. ಒಬ್ಬರು ಅವರು ಆ ಸ್ವಾಮಿಗಳು ಇವ್ರು ಟೀಕೆ ಮಾಡೋದು, ಈ ಸ್ವಾಮಿಗಳು ಅವ್ರು ಟೀಕೆ ಮಾಡೋದು. ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮಲ್ಲೇ ಹೊಡೆದಾಟ ಶುರು ಆಗ್ಯದ. ಇದು ಹೊಡೆದಾಟ ನಿಲ್ಲಬೇಕು, ಜಗಳಾಟ ನಿಲ್ಲಬೇಕು. ನಾವೆಲ್ಲ ಒಂದಾಗಬೇಕು. ನಿಮ್ಮ ಮನೆ ದೇವರು ಬೇರೆ ಅದಾರ, ಕುಲದೇವರು ಬೇರೆ ಅದಾರ, ಅದಿರಬೇಕು. ಅದರಲ್ಲೇ ನೀವು ಇಷ್ಟಲಿಂಗ ಅದನ್ನೇ ಈ ಲಿಂಗದಲ್ಲಿ ಕಾಣಬೇಕು. ನಿಮ್ಮ ಉಳಿವಿ ಚನ್ನಬಸವಣ್ಣ ಎಲ್ಲಿರ್ತಾರೆ, ಈ ಲಿಂಗದಲ್ಲಿ ಉಳಿವಿ ಚನ್ನಬಸವಣ್ಣ ಅಂತ ಕಾಣಬೇಕು. ಮಡಿವಾಳ ಮಾಸನ್ನ ಅಲ್ಲೇ ಕಾಣಬೇಕು, ನೂಲಿ ಚಂದೇನ ಅಲ್ಲೇ ಕಾಣಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಬಸವ ಶೈವದಲ್ಲಿ ಹಿಂದುತ್ವ ಅನ್ನುವಂಥ ಒಂದು ಉತ್ತಮವಾಗಿರುವಂಥ ಸಂಶೋಧನಾ ಗ್ರಂಥವನ್ನು ನಮ್ಮ ಉಪಾಧ್ಯಾಯರು ಬಹಳಷ್ಟು ಸಂಶೋಧನೆ ಮಾಡಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದು ಅತ್ಯಂತ ವಿಶೇಷವಾಗಿರುವಂಥ ಈ ಕಾಲದಲ್ಲಿ, ಈ ಸಂದರ್ಭದಲ್ಲಿ, ಪ್ರಸ್ತುತ ಕಾಲದಲ್ಲಿ ಬಹಳಷ್ಟು ಅವಶ್ಯ ಇದೆ. ಯಾಕಂತಂದರೆ ಇದರಲ್ಲಿ ಹಂತವಾಗಿ ವಚನ ಸುಮಾರು 550 ವಚನಗಳ ಆಧಾರ ಇಟ್ಟುಕೊಂಡು ಸುಮಾರು 28 ಅಧ್ಯಯನ ಮಾಡಿದ್ದಾರೆ. ಅವುಗಳಿಗೆ ಅಧ್ಯಯನ ಎಷ್ಟು ಚಂದ ಹೆಸರಿಟ್ಟರು, ಲಿಂಗಾಂಗ ಅಂತ ಹೇಳ್ತಾರೆ. ಪ್ರತಿಯೊಂದು ಅಧ್ಯಾಯಕ್ಕೆ ಅಧ್ಯಾಯ 1 ಅಂತಂದಿಲ್ಲ ಅವರು, ಲಿಂಗಾಂಗ 1. ಹೀಗೆ 28 ಲಿಂಗಾಂಗ, ಹೆಂಗೆ ನಾವು ಸ್ಥಳಗಳು 108 ಸ್ಥಳ ಹಾಗೆ ಮಾಡಿ ಪ್ರತಿ ಹಂತದಲ್ಲಿ ಸ್ವರ್ಗ ನರಕ ಇದೆ ಇಲ್ಲೋ ಅದಕ್ಕೆ ವಚನಗಳು ಶರಣರು ಏನು ಹೇಳ್ತಾರೆ, ಪುಣ್ಯ ಪಾಪದ ಬಗ್ಗೆ ಶರಣರ ಅಭಿಪ್ರಾಯ ಏನಿದೆ, ಮೋಕ್ಷ ಬಗ್ಗೆ ಶರಣರ ಅಭಿಪ್ರಾಯ ಇದೆ. ಇದಕ್ಕೆ ನಮ್ಮ ದಾವಣಗೆರೆಯ ಅರ ಸಾಹಿತ್ಯ ಸಂಕುಲ ಫಸ್ಟ್ ಟೈಮ್ ಈ ಒಂದು ಆಯೋಜನೆ ಮಾಡಿರುವಂಥದ್ದು. ಅದರ ಅಧ್ಯಕ್ಷರಾಗಿರುವಂತಹ ನಮ್ಮ ಆನೆಕೊಂಡ ಹಾಗೂ ದಾವಣಗೆರೆಯಿಂದ ಬಂದಂಥ ಚಿತ್ತನಹಳ್ಳಿ ಈ ಗ್ರಾಮದಿಂದ ನಾವು ಆಲ್ಮೋಸ್ಟ್ ಒಂದು 100 ವಿದ್ಯಾರ್ಥಿಗಳು ಕೊಟ್ಟಂಜಿ ಬಸವಪ್ಪ ಪ್ರೌಢಶಾಲೆಯಲ್ಲಿ ಆ ಕಾಲದಲ್ಲಿ 1 ವರ್ಷಕ್ಕೆ ಸೇರಿ ವಿದ್ಯಾಭ್ಯಾಸ ಮಾಡ್ತಿದ್ವಿ. ನಮ್ಮ SSLC ಗ್ರೂಪ್ನಲ್ಲಿ ಒಂದು 100 ಚಿಲ್ಲರೆ ವಿದ್ಯಾರ್ಥಿಗಳಿದ್ವಿ. ನಮಗೆ ಏನಾಗ್ತು ಅಂದರೆ ಮೊನ್ನೆ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕೆಂಚನಗೌಡರವರು ದಿವಂಗತರಾದರು. ಮತ್ತೊಬ್ಬ ಅಚ್ಚುಮೆಚ್ಚಿನ ಉಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಇಂದ್ರಮ್ಮನವರು ಕೂಡ ತೀರ್ಪಿಟ್ರು. ಅವಾಗ ನನಗೊಂದು ಸ್ವಲ್ಪ ಬೇಸರ ಆಗಿ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡ್ಬಿಡೋಣ, ನಾನು ಎಲ್ಲ ವಯಸ್ಸಾಗಿದೆ, ಮತ್ತು ಈ ಒಂದು ಗುರುಗಳು ನನಗೆ ಸಿಗಲ್ಲ. ಇವತ್ತಿನ ಈ ಒಂದು ನಮ್ಮ ಎಲ್ಲ ಅಭಿವೃದ್ಧಿ ಹಾಗೂ ಏಳಿಗೆಯಲ್ಲಿ ಅಪಾರ ಪರಿಶ್ರಮ ಹಾಗೂ ತಿಳುವಳಿಕೆಯನ್ನು ನೀಡತಕ್ಕಂಥ ನಮ್ಮ ಗುರುಗಳು ಇನ್ನೂ ಕೆಲವು ಜನ ಬದುಕಿದ್ದಾರೆ. ಅದರೊಳಗೆ ನಾವು ಮಾಡೋಣ ನಾವೆಲ್ಲ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ನೋಡೋಣ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಯಾರು ಬೇಕಾದ್ರೂ ಬರ್ಬೋದು. ಆದರೆ ಕಾಂಗ್ರೆಸ್ ಸಂಸ್ಕೃತಿ ಇಲ್ಲಿ ಒಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ತತ್ವ ಸಿದ್ಧಾಂತ. ಒಪ್ಪಿ ಬಂದರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅದು ತೀರ್ಮಾನ ಮಾಡ್ತಾರೆ. ಅವರು RSS ಆಗಿದ್ದಾರೆ. ಆಯಿತು, ಬಹಳ ಸಂತೋಷ.
ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಭಾಳ ಸಂತೋಷ ಆಯ್ತು. ಅಲ್ಲಿ 2 ನಿಮಿಷದಲ್ಲಿ ಉಲ್ಟಾ ಹೊಡೆದ್ಬಿಟ್ರು. ಆ ಸಂಸ್ಕೃತಿ ನಡೆಯೋದು ಅಲ್ಲ, ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಮಾಡ್ತಿರೋಲ್ಲ. ನೋಡಿ. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಬಂದರೆ ಸ್ವಾಗತ ಮಾಡೋದು ಸಹಜ. ಆದರೆ ಕಾಂಗ್ರೆಸ್ ಸಂಸ್ಕೃತಿ ನಡೆಯಲ್ಲ. ಅಲ್ಲ, ಅವರು ಮಾಡಿದ್ರೆ ಸಂಸ್ಕೃತಿಯನ್ನ, ಬಿಜೆಪಿ ಸಂಸ್ಕೃತಿಯನ್ನ ಒಪ್ಪಿ ಅವ್ರು ಬಂದ್ರೆ ನೀವು ವರಿಷ್ಠರ ಬಳಿ ಹೋಗಿ ಹೇಳ್ತೀರಾ ಇವ್ರು ನಡ್ಕೊಳ್ಳಿ ಅಂತ? ವರಿಷ್ಠರ ಬಳಿ ಹೇಳುವಷ್ಟು ನಾನು ದೊಡ್ಡವನಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ಹೇಳುವಷ್ಟು ದೊಡ್ಡವನಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ವಿಚಾರ. ಅದು ನನ್ನ ಕೈಯಲ್ಲಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ, ನೋಡೋಣ. ನೋಡಿ, ನಾನು ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.